ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ಡೇ ಸ್ಟಾರ್ಟ್ ಆಗಿದ್ದು ಬಿಸಿ ಬಿಸಿ ಟೀಯಿಂದ. ಇವತ್ತು ಟೀ ಕುಡಿಬೇಕು ಅನ್ನಿಸ್ತು, ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ. ನಂತರ ಬ್ರೇಕ್ಫಾಸ್ಟಿಗೆ ನಾನು ಪುಳಿಯೋಗರೆನ ಮಾಡಿಕೊಂಡೆ. ಹಾಗೆ ನಾನು ನನ್ನ ಫ್ರೆಂಡು ತುಂಬ ದಿನದಿಂದ ಈ ಥರ ಮೆಹಂದಿ ಸ್ಟಿಕ್ಕರ್ ತಂದುಬಿಟ್ಟು ಒಂದಿನ ಅಪ್ಲೈ ಮಾಡಬೇಕು ಅಂತ ಅಂದ್ಬಿಟ್ಟು ತುಂಬ ದಿನದಿಂದ ಮಾತಾಡ್ಕೊತಾ ಇದ್ವಿ. ಸೊ ಫೈನಲಿ ಇವತ್ತು ಆ ಡೇ ಬಂದೇ ಬಿಡ್ತು. ಸೊ ರಿಸಲ್ಟ್ ನಿಮಗೆ ಎಂಡಲ್ಲಿ ತೋರಿಸ್ತೀನಿ. ಸೊ ಹಾಗೆ ಆಟಾಡ್ತಾ ಇದಕ್ಕೆ ಸ್ವಲ್ಪ ಹೊತ್ತು ಆಟಾಡಿಸ್ಕೊಂಡು ಮಲಗಿಸ್ಕೊಂಡೆ. ಸೊ ಈವ್ನಿಂಗು ಡಿನ್ನರಿಗೋಸ್ಕರ ಬೆಂಡೆಕಾಯಿ ಪಲ್ಯ ಮತ್ತು ಮೂಲಂಗಿ ಸಾಂಬಾರು, ರೈಸು, ಹಪ್ಪಳ ಮಾಡ್ತಾಯಿದ್ದೆ. ಬಿಕಾಸ್ ನಮ್ಮ ಮನೆಯವ್ರು ಬರ್ತಾಯಿದ್ರು. ಈವ್ನಿಂಗ್ ದೇವ್ರ ದೀಪ ಹಚ್ಚೋಕ್ಕಿಂತ ಮುಂಚೆನೇ ನಮ್ಮ ಮೇಡಮ್ ಅವ್ರು ಆಲ್ರೆಡಿ ಡೋರ್ ಓಪನ್ ಮಾಡಿ ಹೋಗಿಬಿಟ್ಟಿದ್ದಾರೆ ಪೂಜೆ ಮಾಡೋದಕ್ಕೆ. ನಿಜವಾಗ್ಲೂ ಎಷ್ಟು ಬೇಗ ಅಂದರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಅವಳು ಏನು ಮಾಡ್ತಾಳೆ ಅನ್ನೋದು ನಿಜವಾಗ್ಲೂ ಗೊತ್ತಾಗಲ್ಲ. ನೋಡಿ, ಯಾವ ರೀತಿ ನಾನು ಪೂಜೆ ಮಾಡ್ತೀನಿ ಆ ರೀತಿಯೇ ಅವಳು ಮಾಡ್ತಾ ಇದ್ದಾಳೆ. ಮಕ್ಕಳು ನೋಡಿ ಎಷ್ಟು ನಮ್ಮನ್ನು ನೋಡಿಬಿಟ್ಟು ಕಲಿತಾರೆ ಅಂತ ಅನಿಸುತ್ತೆ ಅಲ್ವಾ? ಹನುಮಾನ್ ಚಾಲೀಸ ನಾನು ಡೈಲಿ ಓದ್ತೀನಿ ಅಲ್ವಾ? ಸೊ ಅದನ್ನು ಕೂಡ ಅವಳು ಅದೇ ರೀತಿ ಓದೋಕ್ಕೆ ಅವಳು ಪ್ರಯತ್ನವನ್ನು ಪಟ್ಟಿದ್ದಾಳೆ. ನಿಜವಾಗ್ಲೂ ನೋಡಿ ಭಾರಿ ಖುಷಿಯಾಯಿತು. ಸೊ ಫೈನಲಾಗಿ ನಾವು ಕೈಗೆ ಮೆಹಂದಿ ಹಚ್ಚಿದ್ದಾಯಿತು. ನೋಡಿ, ಈ ಥರ ಫೈನಲಾಗಿ ರಿಸಲ್ಟ್ ಬಂದಿದೆ, ಓಕೆ ಅಂತ ಅನ್ನಿಸ್ತು. ಸೊ ಫೈನಲ್ ಅವ್ರು ಡಾಡಾನು ಕೂಡ ಬಂದರು. ಸೊ ನೋಡಿ, ಮಗಳ ಎಕ್ಸ್ಪ್ರೆಷನ್ನು ವಿಂಡೋದಿಂದ ನೋಡಿಕೊಂಡ್ಲು ಅವ್ರು ಡಾಡಾ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ನೋಡಿ ಯಾವ ರೀತಿ ನಿಂತ್ಕೊಂಡು ಶಾಕಲ್ಲಿ ನೋಡ್ತಾ ಇದ್ದಾರೆ. ತಂದೆಗೆ ಎಷ್ಟು ಇದ್ರು ಮಗಳಿಗೆ ಮೇಲೆ ಪ್ರೀತಿ, ಮಗಳಿಗೆ ಎಷ್ಟು ಇದ್ರು ತಂದೆ ಮೇಲೆ ಪ್ರೀತಿ. ಸಿಗ್ತೀನಿ ಮುಂದಿನ ಮಿನಿ ವ್ಲಾಗಿಗೆ. ಲಾಟ್ಸ್ ಆಫ್ ಲವ್.